ಜಮ್ಮು ಏರ್ಪೋರ್ಟ್ ಕಡೆಗೆ ಹಾರಿ ಬಂದಂತಹ ಸುಸೈಡ್ ಡ್ರೋನ್ ನಿನ್ನೆ ಜಮ್ಮು ಏರ್ಪೋರ್ಟ್ನ ಮೇಲೆ ದಾಳಿಗೆ ಅತ್ಯಂತ ದೊಡ್ಡ ಪ್ರಯತ್ನವನ್ನು ಪಟ್ಟಿದೆ ಪಾಕಿಸ್ತಾನ ಎನ್ನುವಂಥದ್ದು ಮಾಹಿತಿ. ಅತ್ಯಂತ ದೊಡ್ಡ ಪ್ರಯತ್ನ 8 ಕ್ಷಿಪಣಿಗಳ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು ಎನ್ನುವಂಥದ್ದು ಮಾಹಿತಿ. ನಿನ್ನೆ ಈ ದಾಳಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಾಗೆ ಜಮ್ಮು ಸರ್ಕಾರ ಎಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಯಾರೂ ಕೂಡ ಮನೆಯಿಂದ ಹೊರಬರಬೇಡಿ, ನೀವು ಎಲ್ಲಿದ್ದೀರೋ ಅಲ್ಲೇ ಇರಿ. ಆಮೇಲೆ ಕಂಪ್ಲೀಟ್ ಎಲ್ಲವನ್ನು ಕೂಡ ನಾವು ಬ್ಲ್ಯಾಕ್ಔಟ್ ಮಾಡ್ತಾ ಇದ್ದೀವಿ, ಕರೆಂಟ್ ತೆಗಿತಾ ಇದ್ದೀವಿ. ದಯವಿಟ್ಟು ಯಾರೆಲ್ಲ ಇದ್ದೀರೋ, ಮನೆಯಲ್ಲಿದ್ದೀರೋ, ಎಲ್ಲೆಲ್ಲಿದ್ದೀರೋ ದಯವಿಟ್ಟು ಮನೆಯಲ್ಲೇ ಇರಿ, ಯಾರೂ ಕೂಡ ಹೊರಗೆ ಓಡಾಡಬೇಡಿ ಅಂತೇಳಿ ನಿನ್ನೆ ಜಮ್ಮು ಕಾಶ್ಮೀರದ ಜನತೆಗೆ ಅಲ್ಲಿನ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ನಿನ್ನೆ ಕಾರಣ ಏನು ಅಂತ ಹೇಳಿದ್ರೆ ಇವರ ದಾಳಿಯ ಕಾರಣ, ಜೊತೆಗೆ ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಸಾವು ನೋವಿನ ಸಂಖ್ಯೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆ ಇರ್ತವೆ. ಹೀಗಾಗಿ ನಿನ್ನೆ ದಿಢೀರಾಗಿ ಮುನ್ನೆಚ್ಚರಿಕೆಯನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಮನೆಯಿಂದ ಹೊರಬರದ ಹಾಗೆ ನಿನ್ನೆ ಎಲ್ಲ ಜಮ್ಮು ಕಾಶ್ಮೀರದ ಎಲ್ಲ ನಾಗರಿಕರಿಗೂ ಕೂಡ ಅಲ್ಲಿನ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಜಮ್ಮು ನಗರದಲ್ಲಿ ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು. ನಿನ್ನೆ ಕಮ್ಯುನಿಕೇಷನ್ ಸಂವಹನ ವ್ಯವಸ್ಥೆ ಏನಿದೆ ಅದು ಕೂಡ ನಿನ್ನೆ ಬಂದ್ ಆಗಿದೆ. ಜಮ್ಮುವಿನಲ್ಲಿ ಮನೆಗಳಿಂದ ಹೊರಬಾರದ ಹಾಗೆ ಸೂಚನೆಯನ್ನು ಕೊಡಲಾಗಿತ್ತು. ಜಮ್ಮು ಏರ್ಪೋರ್ಟ್ನ ಮೇಲೆ ದಾಳಿಗೆ ದೊಡ್ಡ ಮಟ್ಟದ ಪ್ರಯತ್ನ ನಡೆದಿದೆ. ಜಮ್ಮುವಿನ ಮೇಲೆ ನಿನ್ನೆ ರಾತ್ರಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಪಾಕಿಸ್ತಾನ ಪಟ್ಟಿದೆ. ಬಟ್ ಅವೆಲ್ಲವೂ ಕೂಡ ವಿಫಲ ಆಗಿದೆ. ಪಾಕಿಸ್ತಾನದ ಕುತಂತ್ರ ಏನಿತ್ತು, ಪಾಕಿಸ್ತಾನದ ಜಮ್ಮುವಿನ ವಿಶ್ವವಿದ್ಯಾನಿಲಯದ ಸಮೀಪವೂ ಕೂಡ ಡ್ರೋನ್ ದಾಳಿಗೆ ಪಾಕಿಸ್ತಾನ ಪ್ರಯತ್ನವನ್ನು ಪಟ್ಟಿತ್ತು. ಆ 2 ಸುಸೈಡ್ ಡ್ರೋನ್ಗಳನ್ನು ಭಾರತ ಧ್ವಂಸಗೊಳಿಸಿದೆ. ಉರಿಯಲ್ಲಿ ನಾಗರಿಕ ನಿವಾಸಗಳ ಬಳಿ ಅಂದರೆ ಜನವಸತಿ ಪ್ರದೇಶಗಳ ಮೇಲೆ ದಾಳಿಗೆ ಪ್ರಯತ್ನವನ್ನು ಪಟ್ಟಿದೆ ಪಾಕಿಸ್ತಾನ. 2 ಸುಸೈಡ್ ಡ್ರೋನ್ಗಳು ಅಂತ ಹೇಳಿದ್ರೆ ಅವುಗಳಲ್ಲಿ ಸ್ಫೋಟಕ ಇರ್ತವೆ. ಸೊ ಅವುಗಳನ್ನು ಭಾರತದ ಮೇಲೆ ಅಪ್ಪಳಿಸುವಂತಹ ಪ್ರಯತ್ನವನ್ನು ಮಾಡಿತ್ತು ಜಮ್ಮುವಿನ ವಿವಿ ಸಮೀಪ, ವಿಶ್ವವಿದ್ಯಾನಿಲಯದ ಸಮೀಪ. ಬಟ್ ಆ 2 ಡ್ರೋನ್ಗಳನ್ನು ಕೂಡ ಭಾರತೀಯ ಸೇನೆ ನಿಷ್ಕ್ರಿಯಗೊಳಿಸಿದೆ. ಉರಿಯಲ್ಲಿ ನಾಗರಿಕ ಪ್ರದೇಶಗಳ ಮೇಲೆ, ಜನವಸತಿ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡುವಂತಹ ಪ್ರಯತ್ನವನ್ನು ಪಟ್ಟಿತ್ತು. ಶೆಲ್ಲಿಂಗ್ ಆಗಿದೆ, ಕಂಟಿನ್ಯೂಸ್ ಶೆಲ್ಲಿಂಗ್ ಆಗಿದೆ. ಈಗ ಬರ್ತಾ ಇರುವಂತಹ ಹೊಸ ವಿಜುವಲ್ಸ್ಗಳ ಪ್ರಕಾರ, ಹೊಸ ಮಾಹಿತಿಗಳ ಪ್ರಕಾರ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ಶೆಲ್ಲಿಂಗ್ನ ಕಾರಣಕ್ಕೋಸ್ಕರ. ಡ್ರೋನ್ ದಾಳಿಯಿಂದ ಆಗಲಿ ಅಥವಾ ಕ್ಷಿಪಣಿ ದಾಳಿಯಿಂದ ಆಗಲಿ ಅಲ್ಲ, ಅವುಗಳನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೀವಿ. ಆದರೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯ ಉದ್ದಕ್ಕೂ ಕೂಡ ನಿನ್ನೆ ರಾತ್ರಿ ಇವತ್ತಿನ ನಸುಕಿನ ಜಾವದವರೆಗೆ ಪಾಕಿಸ್ತಾನ ನಡೆಸಿರುವಂತಹ ಅಪ್ರಚೋದಿತ ಶೆಲ್ಲಿಂಗ್ನ ಕಾರಣಕ್ಕೋಸ್ಕರ ಆ ಗಡಿ ಭಾಗದಲ್ಲಿರ್ತಕ್ಕಂತಹ ಜಿಲ್ಲೆಗಳಲ್ಲಿ ಅಪಾರ ಮನೆಗಳಿಗೆ ಹಾನಿ ಉಂಟಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಮನೆಗಳನ್ನು ಬಂದ್ ಮಾಡಿದ್ರು ಜನ. ನಿನ್ನೆ ಡ್ರೋನ್ ದಾಳಿಯ ಬಗ್ಗೆ ಸೈರನ್ ಮೊಳಗ್ತಾ ಇದ್ದ ಹಾಗೆ ದಾಳಿ ಮಾಡ್ತಾ ಇದ್ದಾರೆ ಇವರು, ಎಚ್ಚರ ಎನ್ನುವಂತಹ ಸೈರನ್ ಮೊಳಗ್ತಾ ಇದ್ದ ಹಾಗೆ ಮನೆಗಳನ್ನು, ಅಂಗಡಿಗಳನ್ನು ಬಂದ್ ಮಾಡಿ ಜನ ಸುರಕ್ಷತೆಯ ಕ್ರಮಗಳನ್ನು ಕೈಗೊಂಡರು. ಸರ್ಕಾರದ ಸೂಚನೆಯ ಮೇರೆಗೆ 2 ಸುಸೈಡ್ ಡ್ರೋನ್ಗಳನ್ನು ನಾವು ನಿನ್ನೆ ಧ್ವಂಸ ಮಾಡಿದ್ದೀವಿ. ಜಮ್ಮು ಕಾಶ್ಮೀರದಲ್ಲಿ ಸುಸೈಡ್ ಡ್ರೋನ್ಗಳು. ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಪಾಕಿಸ್ತಾನದ ದುಸ್ಸಾಹಸ ಏನಿತ್ತು ಅದನ್ನು ನಾವು